ನೋಡಿ, ಇವತ್ತು ನಾವು ಸ್ಯಾನ್ ಫ್ರಾನ್ಸಿಸ್ಕೋ ನಗರಕ್ಕೆ ಪ್ರವಾಸ ಕೈಗೊಂಡಿದ್ದೇವೆ. ಹಾಗೆ ಅಲ್ಲಿ ಕಾಣುವಂತಹ ವಿಶೇಷ ದೃಶ್ಯಗಳು, ಸ್ಥಳಗಳು ಹಾಗೂ ಇನ್ನಿತರ ಒಳ್ಳೆಯ ವಿಷಯಗಳನ್ನು ನಾನು ಈ ಮೂಲಕವಾಗಿ ನನ್ನ ಚಾನಲ್ನಲ್ಲಿ ನಿಮಗೆ ತೋರಿಸಿಕೊಡಲಿದ್ದೇನೆ. ಹಾಗೆ ನೀವು ಇದನ್ನು ಮನಸ್ಸಿಗೆ ಸಂತೋಷವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ. ಜೈ ಹಿಂದ್. ನೋಡಿ, ಇದು ಈಗ ಟ್ವಿನ್ ಪೀಕ್ ಅಂತ ಹೇಳುವಂಥ ಒಂದು ವ್ಯೂ ಪಾಯಿಂಟ್ ಭಾಳ ಭಾಳ ಎತ್ತರದಲ್ಲಿದೆ. ಯಾವುದು ಈ ಸ್ಯಾನ್ ಫ್ರಾನ್ಸಿಸ್ಕೋ ನಗರದ ಮಧ್ಯ ಅಂತಲೇ ಹೇಳ್ಬೋದು. ಒಂದು ಅಲ್ಲಿಂದ ನಿಂತು ವೀಕ್ಷಣೆ ಮಾಡುವಾಗ ನೋಡಿ, ಈ ಥರವಾಗಿ ನಮ್ಮ ನಗರ ಪ್ರದೇಶ ಸೊಗಸಾಗಿ ಕಾಣ್ತದೆ. ಇದರಲ್ಲಿ ಭಾಳ ಅಚ್ಚುಕಟ್ಟಾಗಿ ಕಟ್ಟಡಗಳನ್ನು ಜೋಡಿಸಿಟ್ಟಾಗಿ ನಮಗೆ ಕಾಣಬಹುದು. ನೋಡಿ, ಅಲ್ಲಿ ಬೃಹತ್ ಮಾಡಿ ಕಟ್ಟಡಗಳು, ಆಚೆ ಸಮುದ್ರಗಳು ಹಾಗೂ ಹಡಗುಗಳನ್ನು ಎಲ್ಲ ನೋಡ್ಬೋದು. ಇದು ನೋಡಿ, ಇದೊಂದು ಮತ್ತೊಂದು ಸೈಡಿನಿಂದ ನಮಗೆ ಕಾಣುವಂಥ ದೃಶ್ಯ ಅಂತ ಹೇಳಿದರೆ ಅದೇ ಎಲ್ಲ ಬದಿಯಿಂದಲೂ ನಮಗೆ ವೀಕ್ಷಣೆಯಲ್ಲಿ ಅವಕಾಶ ಇದೆ. ಹಾಗೆ ಕಡಿದಾದಂಥ ಗುಡ್ಡಗಳಲ್ಲಿಯೂ ಈ ಪೇಟೆ ಹಬ್ಬಿಕೊಂಡಿದೆ. ನೋಡಿ, ಇನ್ನೂ ಗುಡ್ಡ ತುದಿಯಿಂದ ವೀಕ್ಷಣೆಗೆ ಅವಕಾಶವಿತ್ತು, ನಾವು ಹೋಗಲಿಲ್ಲ. ಹಾಗೆ ಇದೊಂದು ಕೆರೆ, ಯಾವ ಕುಡಿಯುವ ನೀರಿನದ್ದು ಆಗಿರ್ಬೋದು ಅಂತ ಕಾಣ್ತೇವೆ. ನಾವು ಮತ್ತೆ ಯಾವುದೇ ವಿಚಾರಿಸಲು ಹೋಗಲಿಲ್ಲ. ನೋಡಿ, ಇದು ಹಾಗೆ ಇಲ್ಲಿ ನೋಡಿದರೂ ಭಾರಿ ಸೊಗಸಾಗಿ ಕಾಣ್ತಾ ಇತ್ತು ಈ ಪೇಟೆ ದೃಶ್ಯ. ನೋಡಿ, ಕಣ್ಣಿಗೆ ಒಂದು ಹಬ್ಬ. ಹಾಗೆ ನಾವು ಬರುವಾಗಲೇ ಸ್ವಲ್ಪ ಲೇಟಾಗಿತ್ತು. ಮನೆಯಿಂದ ಹೊರಡಬೇಕಿದ್ರೆ ಸ್ವಲ್ಪ ಎಲ್ಲ ನಮ್ಮ ಕಾಫಿ ಮತ್ತು ಪ್ರಯಾಣದಲ್ಲಿ ಬರಬೇಕಿದ್ರೆ ಸ್ವಲ್ಪ ಎಲ್ಲ ಪರ್ಚೇಸ್ ಮಾಡಿಕೊಂಡು, ತುಂಬ ದೂರ ಏನಿರಲಿಲ್ಲ. ಆಗಲಿ, ಅಲ್ಲಿಂದ ನಾವು ವೀಕ್ಷಣೆ ಮಾಡಿ ಈಗ ಪ್ರಯಾಣವನ್ನು ನಾವು ಮುಂದುವರಿಸಿದೆವು. ಇವಾಗ ತುಂಬ ಕಡಿದಾದ ಪ್ರದೇಶದಲ್ಲಿ ಕಟ್ಟಲ್ಪಟ್ಟಂತಹ ಮನೆಗಳು ಭಾಳ ಸುಂದರವಾಗಿ ಕಾಣ್ತದೆ. ಅಲ್ಲಿ ಲೆವೆಲು ಸಮತಟ್ಟ ಪ್ರದೇಶದಲ್ಲಿ ಪೇಟೆ ಬಹಳ, ನಗರ ಪ್ರದೇಶ ಬಹಳ ವಿಸ್ತಾರವಾಗಿ ಹಬ್ಬಿಕೊಂಡಿದೆ. ಅದರ ಜೊತೆಗೆ ಇಂಥ ಕಡಿದಾದ ಏರು ರಸ್ತೆಗಳಲ್ಲಿ ಸಹ ಸಾಗುವುದನ್ನು ಕಾಣಬಹುದು. ನೋಡಿ, ಹಾಗೆ ಇನ್ನೀಗ ನಾವು ಅಲ್ಲಿಂದ ಹೊರಟು ಕಾರಣ ಒಂದು 10 ಮೈಲು ದೂರ ಹೆಚ್ಚು ಕಡಿಮೆ ಅಲ್ಲಿ ಒಂದು ಊಟ ಎಲ್ಲ ಮಾಡಬೇಕು. ಹಾಗೆ ಬಿಸಿಲು ಸ್ವಲ್ಪ, ಆದರೆ ತುಂಬ ನಮ್ಮಲ್ಲಿ ಅಂತ ಉರಿ ಬಿಸಿಲೇನಿಲ್ಲ. ಬಿಸಿಲು ಅಂತೇಳಿ ಒಂದು 24-25 ಡಿಗ್ರಿ ಅಷ್ಟೇ. ಹಾಗೆ ನೋಡಿ, ಇದು ಏಕಮುಖ ಸಂಚಾರ. ಹಾಗೆ ಮೇಲ್ಸೇತುವೆ ಇದು ವಿರುದ್ಧ ದಿಕ್ಕಿನಿಂದ ಬರುವುದಕ್ಕೆ ಇರುವಂತಹ ರಸ್ತೆ. ಹಾಗೆ ರಸ್ತೆಗಳು ಬಹಳ ಅಗಲವಾಗಿ ಒಂದು 4 ಪಥ ರಸ್ತೆಯಾಗಿ, ಕೆಲವು ದಿಕ್ಕಿನಲ್ಲಿ 3 ಈ ಥರವಾಗಿ ಇದೆ. ಮತ್ತು ರಸ್ತೆಗಳೆಲ್ಲ ಬಹಳ ಸುಂದರವಾಗಿ, ನಿರ್ಮಲವಾಗಿ ತಯಾರು ಮಾಡಿರ್ತಾರೆ. ಆದ್ದರಿಂದ ಇಲ್ಲಿಯೂ ನಮ್ಮ ಸಂಚಾರ ವ್ಯವಸ್ಥೆ ಸುಗಮವಾಗಿ ನಡೆಯೋದಕ್ಕೆ ತೊಂದರೆ ಇಲ್ಲ. ಇಲ್ಲಿಯೂ ನಮ್ಮಲ್ಲಿ ಆಗ ವಿಶೇಷ ವಾಹನಗಳ ಅಡಚಣೆಗಳು ಇನ್ನಿತರ ಏನು ನಮಗೆ ಕಾಣಸಿಗುವುದಿಲ್ಲ. ಮತ್ತು ರಸ್ತೆಯ ಇಕ್ಕೆಲಗಳಲ್ಲಿ ನೋಡಿ, ಈ ರಸ್ತೆ
ಸಂಪೂರ್ಣವಾಗಿ ಕಬ್ಬಿಣದ ತೊಲೆಗಳಿಂದಲೇ ರಚಿಸಲ್ಪಟ್ಟಂಥದ್ದು. ಗೊತ್ತಾಯ್ತಲ್ಲ. ಇದು ಹಾಗೆ ಇನ್ನೀಗ ಮುಂದೆ ನಾವು ಈಗ ನೋಡಿ, ಇದು ನಾವು ಊಟದ ವ್ಯವಸ್ಥೆಗೋಸ್ಕರವಾಗಿ ಊಟದ ಹೋಟೆಲ್ನ ಹತ್ತಿರ ಬಂದೆವು. ನೋಡಿ, ಇಲ್ಲಿ ಇದು ಪಾರ್ಕಿಂಗ್ ಫೀ ಅಲ್ಲಿ ತೆತ್ತು ನಾವು ಹೋಟೆಲ್ನ ಒಳಗೆ ಪ್ರವೇಶ ಮಾಡಿದೆವು. ಹಾಗೆ ನಾವು ಊಟ ಅಂತ ಹೇಳಿದರೆ ಇಲ್ಲಿ ಅದು ಇದೇ ಥರ ಪನ್ನೀರು ಮತ್ತು ಪಲಾವಿನ ಥರ ಬಿರಿಯಾನಿ ಅಂತ ಹೇಳಿಕೊಂಡು ಇಲ್ಲ, ನಾವು ನಮಗೆ ತುಂಬ ಮನಸ್ಸಿಗೆ ತೃಪ್ತಿಯಾಗಿ ಅಂತಲ್ಲ, ನಮಗೆ ಹೋದಲ್ಲಿ ನಮಗೆ ಹೊಟ್ಟೆ ತುಂಬಬೇಕು. ಆದ ಕಾರಣ ತಕ್ಕ ಮಟ್ಟಿಗೆ ನಮಗೆ ಸಾಗುವಂಥ ಸಸ್ಯಾಹಾರ ನಾವು ಸ್ವೀಕಾರ ಮಾಡಿದೆವು. ಏನೇ ಆಗಲಿ, ಇದು ಊಟಕ್ಕೆ ನಾವಿದೀಗ ಬರ್ಕ್ಲಿ ಅಂತ ಹೇಳುವಂಥ ಜಾಗಕ್ಕೆ ಬಂದೆವು. ಅಲ್ಲಿ ಒಂದು ಸೈನ್ಸ್ ಮ್ಯೂಸಿಯಂ, ಬಹಳ ಒಳ್ಳೆಯ ಜಾಗ. ಇದು ನಮ್ಮ ಪ್ರಪಂಚದಲ್ಲಿ ಇಲ್ಲಿಯ ವಿದ್ಯಾಸಂಸ್ಥೆಗಳಿಗೆ 10ನೇ ಸ್ಥಾನದ ಒಳಗಿನ ರ್ಯಾಂಕಿಂಗಿನಲ್ಲಿ 10ನೇ ಸ್ಥಾನದಿಂದ ಒಳಗಿದೆ. ಹಾಗೆ ಇದಕ್ಕೊಳ್ಳಿ, ಅಲ್ಲಿ ಒಂದು ಮ್ಯೂಸಿಯಂ, ಇದನ್ನು ನೋಡಿ. ನೋಡಿ, ಈ ಭೂಕಂಪದ ಬಗ್ಗೆ ನಮಗೆ ತಿಳಿಸಿಕೊಡ್ತಾರೆ. ನೋಡಿ, ಅಲ್ಲಿ ಯಾವ ಥರವಾಗಿ ಇದು ಅಲ್ಲಿ ಈ ಕಟ್ಟಡಗಳನ್ನು ಹೇಗೆ ರಚಿಸ್ತಾರೆ ಅಂತ ಅಲ್ಲಿ ಅದಕ್ಕೆ ಇರುವಂಥದ್ದು. ಇದು ಮ್ಯೂಸಿಯಮಿನ ಹೊರಗಡೆ ಡೈನೋಸಾರ್ಸ್ಗಳ ಒಂದು ರೂಪಕವನ್ನು ಮಾಡಿಟ್ಟಿದ್ದಾರೆ. ನೋಡಿ, ಇದು ಬಹಳ ಅದ್ಭುತವಾಗಿದೆ. ನೋಡಲು ನಿಮಗೆ ಸಣ್ಣ ಮಕ್ಕಳಿಗೆಲ್ಲ ಒಳ್ಳೆ ಜಾಗ, ನೋಡಲು ಹಾಗೂ ಕಲಿಯುವುದಕ್ಕೆ. ಇದರ ಮ್ಯೂಸಿಯಮಿನ ಒಳಗೆ ನನಗೆ ಸಮಯದ ಇದರಿಂದಾಗಿ ಪೂರ್ಣ ನಿಮಗೆ ತೋರಿಸಲು ಸ್ವಲ್ಪ ತೊಂದರೆ ಆಯಿತು, ಆದರೆ ತುಂಬ ಒಳ್ಳೆಯ ಮ್ಯೂಸಿಯಂ ಆಗಿತ್ತು. ನೋಡಿ, ಆ ಮ್ಯೂಸಿಯಂ ಇದು ಡೈನೋಸಾರ್ಸ್ಗಳ ಯಾವ ಇದಕ್ಕೆ ಸೇರಿದಂಥವುಗಳೊಂದು. ನೋಡಿ, ಇದು ಈ ಜಾಗದಿಂದ ಓಕ್ಲೆ, ಬರ್ಕ್ಲಿ, ಸ್ಯಾನ್ ಫ್ರಾನ್ಸಿಸ್ಕೋ ಈ 3 ಜಾಗವನ್ನು ನಮಗೆ ನೋಡಬಹುದು, 3 ನಗರಗಳನ್ನು ಅಂತ ಒಂದು ವ್ಯೂ ಪಾಯಿಂಟ್ ಇದು. ನೋಡಿ, ಇದು ಅಲ್ಲಿ ಮಕ್ಕಳಿಗೆ ಈ ಭೂಮಿಯಲ್ಲಿ ನೀರಿನ ಚಿಲುಮೆಗಳು ಯಾವ ರೀತಿ ಉಂಟಾಗ್ತದೆ ಅಂತ ಹೇಳುವಂತಹ ಮಾಹಿತಿಗೋಸ್ಕರವಾಗಿ ಮಾಡಿಟ್ಟಂತ ಇದು. ಒಟ್ಟು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಅವರ ಬೌದ್ಧಿಕ ಗುಣಮಟ್ಟಗಳ ಉತ್ತೇಜಿಸುವಂತಹ ಅದೆಷ್ಟೋ ಕಾರ್ಯಾಗಾರಗಳನ್ನು ನಮಗೆ ಇಲ್ಲಿ ಕಾಣಸಿಗಬಹುದು. ನೋಡಿ, ಇದು ಪಳೆಯುಳಿಕೆಗಳ ಒಂದು ಇದು. ನೋಡಿ, ಒಂದಷ್ಟು ತೋರಿಸಿಕೊಡ್ತೇನೆ. ನೋಡಿ, ಇದು ಸಂಗೀತದ ಉಪಕರಣಗಳು ಯಾವ ಥರ ಕೆಲಸ ಮಾಡುತ್ತದೆ, ಯಾವ ರೀತಿಯವುಗಳು, ಇದರ ಬಗ್ಗೆ ತಿಳಿಸುವಂಥ ಒಂದು ವ್ಯವಸ್ಥೆಗಳು. ಇದು ಪೂರ್ಣ ಸಂಗೀತದ
ಕಿತ್ತಣದ್ದು ಇದು ನೋಡಿ. ಒಟ್ಟು ಈ ಜಾಗ ಅಷ್ಟು ಮಕ್ಕಳ ಚಟುವಟಿಕೆಗಳಿಗೆ ಇಲ್ಲಿ ತುಂಬ ಹೆಸರುವಾಸಿಯಾದಂಥ ಜಾಗವಾಗಿದೆ. ಕೈ ಹತ್ತಾರೆ ಕೊಂಡರೆ ಸಾಕಾಗ್ತದ ನೋಡಿ, ಅದು ಸೆನ್ಸರು ಅಲ್ಲಿ. ಓಕೆ ಇದು ನೋಡಿ, ಇದು ಗಾಳಿಯ ವಾತಾವರಣದ ಒತ್ತಡವನ್ನು ಅಥವಾ ಗಾಳಿಯ ನೋಡಿ, ಇದು ಈ ಅನ್ನ ಅಲ್ಲ ಅಕ್ಕಿಯಲ್ಲಿ ಅಥವಾ ಇದರಲ್ಲಿ ಹುಳು ಉಪ್ಪಟೆಗಳು ಆಗುವ ಬಗ್ಗೆ ಮಾಹಿತಿಯನ್ನು ಕೊಡುವಂತಹದ್ದು. ಇದು ನೋಡಿ, ತಾರಾಲಯದ ವ್ಯವಸ್ಥೆಯು ಇತ್ತು. ನಮಗೆ ಅದನ್ನು ನೋಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಅಂದರೆ ನಾವು ಅಲ್ಲಿಗೆ ತಲುಪಬೇಕಿದ್ರೆ ಅದು ಮುಗಿದೋಗಿತ್ತು. ಹಾಗಾದ ಕಾರಣ ನಾವು ಸ್ವಲ್ಪ ನಿರಾಸೆಗೊಂಡೆವು. ಅಲ್ಲಿಂದ ನೋಡಿ, ಇದು ನಿಮಗೆ ಒಂದಷ್ಟು ವಿಷಯಗಳನ್ನು ಮಾತ್ರ ನಿಮಗೆ ತೋರಿಸಲು ಅನುಕೂಲ ಆಗ್ತದೆ ಅಷ್ಟೇ. ಮತ್ತೆ ನೋಡಿ, ಇಲ್ಲಿ ಇದೀವಾಗ ನಾವು ಅಲ್ಲಿಂದ ಮ್ಯೂಸಿಯಮ್ಮಿನಿಂದ ನೇರ ಬರ್ಕಲಿಯಲ್ಲಿ ಇದು ಒಂದು ಉಗಿಬಂಡಿಯಲ್ಲಿ ಒಂದು ಪ್ರಯಾಣ ಕಾಡಿನ ಒಳಗಡೆ. ಹಾಗೆ ಉಗಿಬಂಡಿ ಅಂತ ಹೇಳಿದರೆ ನಾವು ಆ ನಮ್ಮ ದೊಡ್ಡ ಮೀಟರ್ ಗೇಜು ನಿಂದಲೂ ಕಿಡಿದಾದಂಥದ್ದು, ಗೊತ್ತಾಯ್ತಲ್ಲ. ಅದೇ ಹಾಗೆ ಇದೊಂದು ಅನುಭವ. ನಾವು ಸಾಧಾರಣ ಒಂದು 30 ವರ್ಷಕ್ಕೆ ಮೊದಲು ಯಾವುದು ಈ ಇದ್ದಲು ಉಗಿಬಂಡಿಯಲ್ಲಿ ಕುಳಿತ ನೆನಪು. ಈಗ ಅದೇ ನಂತರ ಡಿಸೀಲ್ ಬಂತು, ಕರೆಂಟ್ ಆಯಿತು. ಈಗ ಒಂದು ಇದು ತೆರೆದ ಪ್ರಯಾಣ ಆದ ಕಾರಣ ಇದರದ್ದೊಂದು ಅನುಭವ ಬೇರೆ. ಹಾಗೆ ಒಂದು 1/4 ಗಂಟೆ ನಮ್ಮನ್ನು ಸುತ್ತಿಸಿ ಕರೆತರುತ್ತಾರೆ. ಹಾಗೆ ಒಬ್ಬೊಬ್ಬರಿಗೆ ಸಾಧಾರಣ ಅಲ್ಲ ನೋಡಿ, ಇದೆಲ್ಲ ಈ ರೆಡ್ ವುಡ್ಡು, ಸಿಕ್ಕೋಯ ಮರಗಳು ಇಂಥ ಕಾಡಿನ ಎಡೆಗಳಲ್ಲಿ ಸಾಗುವಂಥದ್ದು. ಈ ಕಾಡಿನಲ್ಲಿ ಕೆಲವಷ್ಟು ಬೇರೆ ವಿಧದ ಮರಗಳನ್ನು ನಾವು ಕಾಣಬಹುದು. ಇದೆ, ಬರೀ ಈ ಸಿಕ್ಕೋಯ, ಓಕು ಮತ್ತು ರೆಡ್ ವುಡ್ಡು ಇಂಥದ ಮರಗಳಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ. ಇದು ನೋಡಿ, ಅಲ್ಲಿಂದ ಮುಗಿಸಿ ಹಾದಿ ಪಕ್ಕ ರಸ್ತೆ ಪಕ್ಕದಲ್ಲಿ ಒಂದು ನಮ್ಮ ಊರಿನ ಥರನೇ ಒಂದು ಅಂಗಡಿ, ಹಣ್ಣಿನ ಅಂಗಡಿ ಕಾಣಸಿಕ್ಕಿತು ನಮಗೆ.
ಅಮೇರಿಕಾ ಎಂಟ್ರಿ ಆದ ಮೇಲೆ ಎಲ್ಲಿಯೂ ರಸ್ತೆ ಪಕ್ಕದಲ್ಲಿ ನಮಗೆ ಅಂಥದ್ದು ಕಾಣಲಿಕ್ಕೆ ಸಿಗಲಿಲ್ಲ. ಆದ ಕಾರಣ ನನಗೆ ಅದೊಂದು ವಿಶೇಷ ಆಯಿತು. ರೇಟು ಸಾಧಾರಣ ಮಾಲ್ಗಳಲ್ಲಿ ಸಿಗುವುದರಿಂದ ಸ್ವಲ್ಪ ಕಡಿಮೆ. ಹಾಗೆ ಒಳ್ಳೆ ಜಾಗ. ಅದರಿಂದ ನಂತರ ನಾವು ಒಂದು ಸ್ವಲ್ಪ ಟ್ರಕ್ಕಿಂಗ್ ಮಾಡುವಂತ ಯೋಚನೆ ಮಾಡಿದ್ದು. ಹಾಗೆ ನಾನು ಇಲ್ಲಿ ಬಂದ ಮೇಲೆ ನನ್ನ ಮಗ ಸೊಸೆ ಹತ್ತಿರ ಟ್ರಕ್ಕಿಂಗ್ ಹೋಗುವ ಅಂತ ತುಂಬ ಪೀಡಿಸ್ತಾ ಇದ್ದೆ. ಆದರೆ ಹಾಗೆ ಅದಕ್ಕೆ ಬೇಕಾಗಿ ಹೊರಟೆವು. ಆದರೆ ನನ್ನ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಏರು ಜಾಗವನ್ನು ಏರಿಯಾಗುವಾಗ ಸ್ವಲ್ಪ ಸುಸ್ತಾಯಿತು. ಆದರೆ ನನ್ನಿಂದ ಇನ್ನು ಅಸಾಧ್ಯ ಅಂತ ಹೇಳಿಕೊಂಡು ಅಲ್ಲಿಂದ ಹಾಗೆ ಮತ್ತೆ ಕೆಳಗೆ ಇಳಿಲಿಕ್ಕೆ ಮೇಲೆ ತುಂಬ ಒಳ್ಳೆ ಜಾಗ. ಅಂದರೆ ಅಲ್ಲಿ ಕೆಲವು ಸಾಕು ಪ್ರಾಣಿಗಳು, ಯಾವುದು ಈ ಝೀಬ್ರಾ ಇಂಥದ್ದು ಕಾಡಿನವುಗಳಲ್ಲ, ಅಲ್ಲಿ ಸಾಕುವಂಥವುಗಳು ಕಾಣಲಿಕ್ಕೆ ಸಿಗ್ತದೆ. ಹಾಗೆ ಅದನ್ನು ನೋಡ್ಬೋದು ಅಂತ ಯೋಚನೆ ಮಾಡಿದ್ದು. ಅದು ಯಾವುದು ಫಲಿಸಲಿಲ್ಲ. ಹಾಗೆ ಅಲ್ಲಿಂದ ಮತ್ತೆ ನಾವು ಕೆಳಗೆ ಬಂದೆವು. ನೋಡಿ, ಇವಾಗ ಸಂಜೆ 7:30 ಗಂಟೆ ಆಯಿತು. ಹಾಗೆ ನಮ್ಮ ಮನೆಯನ್ನು ನಾವು ಇನ್ನು ಸೇರಿಕೊಳ್ಳುತ್ತೇವೆ. ಹಾಗೆ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂತ ಆದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಹಕರಿಸಬೇಕಾಗಿ ನಿಮ್ಮ ಹತ್ತಿರ ಕೇಳಿಕೊಳ್ಳುತ್ತೇನೆ. ಹಾಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು